ಅವ್ರ ಆತಂಕಕ್ಕೊಳಗಾಗಿದ್ದಾರೆ. ಎಷ್ಟು ದಿನ ನನ್ನ ಕುರ್ಚಿ, ಎಷ್ಟು ದಿನ ಮುಖ್ಯಮಂತ್ರಿ ಕುರ್ಚಿಲಿ ಇರ್ತೀನಿ ಅಂತ ಹೇಳಿ. ಅದು ಒಂಥರ ಹನುಮಂತನ ಬಾಲಕ್ ತರ ಬೆಳೀತಾ ಇದೆ. ಏನ್ಲ ಸೀಟಿ ಬಂದೈತಿ, ಏನ್ ಹೇಳ್ತೈತ್ಲ? ಅದೇ ಕಣ ಸಿದ್ದಣ್ಣನ ಮೂಢ ಹಗರಣದ ಬಗ್ಗೆ. ಸಿದ್ದಣ್ಣ ಏನಾರ ರಾಜೀನಾಮೆ ಕೊಟ್ಬಿಟ್ರೆ ಕಾಂಗ್ರೆಸ್ ಅಲ್ಲಿ ಸಿಎಂ ಐತೀನಿ ಅಂತ 1000 ಜನ ಕ್ಯೂ ನಿಂತವ್ರಿ ಅಂತ ಹೇಳ್ತೈತೆ ಕಣ. ಬಿಜೆಪಿಲಿ ಯಡಿಯೂರ್ನ ಇಳಿಸ್ತಾರೆ ಅಂತ ಗೊತ್ತಾಯ್ತು ಇಟ್ಕಿ ನಾನು ಸಿಎಂ ಆಗೇ ಬಿಡ್ತೀನಿ, ಹೈಕಮಾಂಡು ನನ್ನ ಮೇಲೆ ಲವ್ ಇಟ್ಕೊಂಡವ್ರೆ ಅಂತ ಹೇಳ್ಕೊಂಡು ಓಡಾಡಿದ್ದಲ್ಲ ಇದು. ಮೂಕನ ಪಾಪ ಆದ್ರೆ ಹೈಕಮಾಂಡ್ ನಾವು ಇದು ಕೊಟ್ಟಿದ್ ಮಂತ್ರಿಗಿರನು ಕಿತ್ಕೊಂಡು ತಮಿಳ್ನಾಡಿಗೆ ಹೋಗುವಂತ ಕಳ್ಸಿದ್ದ. ಹೈಕಮಾಂಡ್ ನಾವು ತಮಿಳ್ನಾಡಿಗೆ ಹೋಗು ಅಂದ್ರಿ, ಯಡಿಯೂರು ಮನೆಗೆ ಹೋಗುವಂತ MLA ಎಲೆಕ್ಷನ್ ಅಲ್ಲೂ ಸೋಲ್ಸಿತ್ತಲ್ಲ. MLA ಎಲೆಕ್ಷನ್ ಅಲ್ಲಿ ಸೋತ್ರೆ MLC ಆಗಿಲ್ವೇನಪ್ಪ ಈಗ? MLC ಅಂದ್ರೆ ವಿದ್ಯಾವಂತರು ಬುದ್ಧಿವಂತರು ಕೂರ ಮೇಲ್ಮನೆ ಅಂತ ಅಲ್ವೇನ್ಲ ಕರೆಯೋದು. ಸಿಟಿ ಹೆಂಗ್ಲ ಫಿಟ್ ಆಯ್ತು ಅಲ್ಲಿಗೆ? ಡಿಗ್ರಿ ಪಾಸ್ ಮಾಡಿತ್ತು ಓದ್ಕೊಂಡ್ಬಿಡೋಣ, ಅದನ್ನ ಯಾಕೆ ಕೇಳ್ತೀಯ? ತಡಿ ಮುಂದೇನ್ ಹೇಳ್ತಾರೆ ಕೇಳೋಣ. ಹನುಮಂತನ ಬಾಲಕ್ ತರ ಬೆಳೀತಾ ಇದೆ ಮುಖ್ಯಮಂತ್ರಿಗಳ ರೇಸ್ ನಲ್ಲಿ. ನಾವು ಮುಂಚೆ ಅನ್ಕೊಂಡಿದ್ವಿ ಸಿದ್ದರಾಮಯ್ಯನವ್ರು ಇಳಿದ್ರೆ ಶಿವಕುಮಾರ್ ಚಾನ್ಸ್ ಅಂತ ಹೇಳಿ. ಈಗ ನೋಡಿದ್ರೆ ಜಾರಕಿಹೊಳಿ ಅವರು ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಬರ್ತಾ ಇದೆ, ದೇಶಪಾಂಡೆ ಅವರು ನಾನು ಸಿದ್ಧ ಅಂತ ಹೇಳಿದ್ದಾರೆ. ಈ ಪಟ್ಟಿ ಹನುಮಂತನ ಬಾಲಕ್ ತರ ಉದ್ದ ಬೆಳಿತಾನೆ ಇದೆ. ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತಾ ಇದೆ ಅನ್ನುವಂಥ ಭಾವ ಇವತ್ತು ಅಲ್ಲಿ ಬಂದಿದ್ರಿಂದ ಯಾರ್ಯಾರು ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೋಬೇಕನ್ನುವಂಥ ಮನದಾಳದ ಇಷ್ಟು ವರ್ಷದ ಆಸೆ ಇವತ್ತು ಹೊರಹೊಮ್ತಾ ಇದೆ. ಎಲ್ಲರೂ ಮುಖ್ಯಮಂತ್ರಿಗಳ ಚೇರ್ ಮೇಲೆ ದಿನ ಒಂದೊಂದು ಟವಲ್ ಹಾಕ್ಬಿಟ್ಟು ಹೋಗ್ತಾವ್ರೆ. ಕಲ್ಲರ್ ಟವಲ್ಗಳು. ದೇಶಪಾಂಡೆದು ಒಂದು ಟವಲ್ಲು, ಜಮೀರ್ ಒಂದು ಟವಲ್ಲು, ಅವ್ರದ್ದು ಒಂದು ಟವಲ್ ಹಾಕಿದ್ದಾರೆ. DK ಶಿವಕುಮಾರ್ ಅಂತೂ ಪರ್ಮನೆಂಟ್ ಟವಲ್ ಅದು. ಪರಮೇಶ್ವರ್ ಅವ್ರದ್ದು ಊಟದ ರಾಜಕಾರಣ. ಪರಮೇಶ್ವರ್ ಅವ್ರದ್ದು. ಜಾರಕಿಹೊಳಿ ಅವ್ರದ್ದೊಂದು ಜಾತಿಯ ರಾಜಕಾರಣ. ಅಂದ್ರೆ ಎಲ್ಲರೂ ಕೂಡ ಮ್ಯೂಸಿಕಲ್ ಚೇರ್. ಅದು ಯಾವ ಮ್ಯೂಸಿಕ್ ಅಂದ್ರೆ ಮೂಡ ಮ್ಯೂಸಿಕ್. ಮೂಡ 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 ಅಂತ ಮ್ಯೂಸಿಕ್ ಬರ್ತಾ ಇರ್ತೈತೆ. ಆ ಮ್ಯೂಸಿಕ್ ಯಾವಾಗ ನಿಲ್ತೈತೆ ಚಕ್ ಅಂತ ಚೇರಲ್ಲಿ ಕೂತ್ಕೊಬೇಕು. ಇವುಗಳ ಮಾಹಿತಿ ಯೋಚನೆ ಮಾಡಿದಿದ್ರಿ. ಈಗ ಕಾಂಗ್ರೆಸ್ ಅಲ್ಲಿ ಯಾರ್ಯಾರು ಟವಲ್ ಆಗ್ತಾವ್ರಿ, ಎಷ್ಟು ಜನ ಅವ್ರೆ ವಯಸ್ಸಿ ಡೀಟೇಲ್ ಆಗಿ ಹೇಳಬೇಕು. ನಶಿ ಫಸ್ಟಿಗೆ ಹೇಳ್ಬೇಕು ಅಂದ್ರೆ DK ಶಿಕನೆ, ಅದು ಸಿಎಂ ಕುರ್ಚಿ ನನ್ನ ಹಕ್ಕು ಅಂತೈತಿ. ಅದನ್ನ ಬಿಟ್ರೆ ಪರಮೇಶು ದಲಿತ ಸಿಎಂ ಮಾಡೇ ಇಲ್ಲ, ನಾನು ಮಾಡಿ ಅಂತವ ಎಲ್ಲಿಗೆ ಹೋಗೋದು ಬರೋದು ಮಾಡ್ತೈತಿ. ಸತೀಶ್ ನಾನು ಸಿಎಂ ಐತೀನಿ ಅಂದೈತಿ. ಈ ಕಡೆ ಜಮೀರು ನಾನು ಯಾಕೆ ಆಗ್ಬಾರ್ದು ಅಂದೈತಿ. MB ಪಾಟೀಲ್ ನಾನು ಇದೀನಿ ರೇಸಲ್ಲಿ ಅಂದ್ರೆ ದೇಶಪಾಂಡೆ ಮೊನ್ನೆ ತಾನೇ ಎಲ್ರು ಒಪ್ಪಿದ್ರೆ ನಾನು ಆಯ್ತೀನಿ ಅಂದಿತ್ತು ಕಲ್ಯಾಣ. ಹಾಗಲೇ ಇಷ್ಟೇಯೋ ಇಲ್ಲ ಒಳಗೊಳಗೆ ಇನ್ನೂ ಯಾವ್ಯಾವ ಕಣೆ ಕಂಡ್ಲ. ಆದ್ರೆ ಸಿದ್ದಣ್ಣ ಕುರ್ಚಿ ಬಿಡ್ತದಿಲ್ಲ ಅಂತ ಸ್ಟೇಜ್ ಬಂದ್ರಿ. ಕರ್ನಾಟಕದ ಮ್ಯಾಪ್ನು ತೆಗೆದು ಉಲ್ಟ ಮಡಿಗೆ ಮನೆಗೆ ಹೋಯ್ತದಿ ಬರ್ದಿಟ್ಕೊಳ್ಳ. ಶಿವನಿ ಶಂಭುಲಿಂಗ. Kuitan ka na no.